ನಮಸ್ತೆ ಗೆಳೆಯರೆ. ಲಿಯಾನ್ ಫರ್ಟಿಲೈಸರ್ಸ್ ಇಂದ ಶಶಿಕುಮಾರ್ ಮೈಕ್ರೋಬಿಯಲ್ ಕನ್ಸರ್ಟಿ ಅಂತ ನಾವು ಒಂದು ಸ್ಕ್ಯಾನ್ ಮಾಡಿದ್ವಿ. 1 2 3 4 ಅಂತ ಇದರಲ್ಲಿ ಒಂದು ಬಿಟ್ಟಿದ್ದಾರೆ ಟೊಮೊಟೊಗೆ. ಯಾವ ತರ ಇದೆ ಇದು ರಿಸಲ್ಟ್ ಯಾವುದು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರಕ್ಷಿತ್ ಅಂತ. ರಕ್ಷಿತ್. ಯಾವ ಸರ್ ಇದು? ಗುರ್ಮಾಕ್ನಲ್ಲಿ. ಗುರ್ಮಕ್ನಲ್ಲಿ. ಯಾವ ಚಿಂತಾಮಣಿ ತಾಲೂಕು. ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಓಕೆ, ಇದನ್ನ MC1 ಬಿಟ್ಟಿದ್ರಲ್ಲ, ಯಾವ ತರ ಬಿಟ್ರಿ? ಎಷ್ಟು ದಿವಸಕ್ಕೆ ಬಿಟ್ರಿ? 5 ಡೇಸ್ಗೆ ಡ್ರೆಂಚಿಂಗ್ ಮಾಡ್ಸಿರೋದು. 5 ಡೇಸ್ ಮತ್ತೆ ಗೊಬ್ಬರ ಆಗ್ಲಿ ಏನ್ ಜಾಸ್ತಿ ಹಾಕಿಲ್ಲ. ಓನ್ಲಿ ಡ್ರೆಂಚಿಂಗ್ ಮಾಡ್ಸಿರೋ 5 ಡೇಸ್ಗೆ. ರೂಟ್ಸ್ ಫಸ್ಟ್ ನಾರ್ಗಳು ಸತ್ತೋಗ್ತಾ ಇತ್ತು. ಇವಾಗ ಏನ್ ನಾರ್ ಸತ್ತೋದು ಏನಿಲ್ಲ, ರೂಟ್ಸ್ ಎಲ್ಲ ಚೆನ್ನಾಗಿದೆ. ಶೂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಲಾಕ್ಸ್ ಎಲ್ಲ ಓಪನ್ ಆಗಿದಾವೆ. ಎಲ್ಲ ಚೆನ್ನಾಗಿದೆ. ಇನ್ನ MC2 ಮಾತ್ರ ಕೊಟ್ಟಿದ್ದೀರಾ? ಒಂದು ಮಾತ್ರ ಕೊಟ್ಟಿದ್ರಿ. ಇನ್ನ 2 ಕೊಟ್ಟಿಲ್ಲ. ಇನ್ನ 2 ಕೊಟ್ಟಿಲ್ಲ. ಒಂದಿಗೆ ಇಷ್ಟು ಸ್ಟೆಮ್ ಇಷ್ಟು ದಪ್ಪ ಬಂದಿದೆ. ಸ್ಟೆಮ್ ನೋಡಿ ಎಷ್ಟು ದಪ್ಪ ಇದೆ. ನೋಡಿ, ಸ್ಟೆಮ್ ತುಂಬಾ ದಪ್ಪ ಇದೆ. ಮತ್ತೆ ಶೂಟ್ಸ್ ನೋಡಿ. ಲಾಕ್ಸ್ ಅಂತೂ ತುಂಬಾ ಓಪನ್ ಇದೆ. ಕೆಳಗಡೆಯಿಂದನೇ ಲಾಕ್ಸ್ ಓಪನ್ ಇದೆ. ನೋಡಿ, ಸ್ಟ್ರೈಟ್ ಎಲ್ಲ ಒಂದೇ ಸಮವಾಗಿದೆ. ಬರೀ MC1 ಮಾತ್ರ ಕೊಟ್ಟಿದ್ದೀರಾ ಸರ್? ಗೊಬ್ಬರ ಏನು ಕೊಟ್ಟಿಲ್ಲ. ಇನ್ನ MC1 ಮಾತ್ರ ಕೊಟ್ಟಿರೋದು. ತಿಪ್ಪೆ ಗೊಬ್ಬರ ಏನು ಹಾಕಿಲ್ಲ? ತಿಪ್ಪೆ ಗೊಬ್ಬರ ಹಾಕಿಲ್ಲ. ಮತ್ತೆ ಸರ್ DAP ಕೊಟ್ಟಿದ್ದೀರಾ? DAP ಚಿಕ್ಕದಾಗ ಸ್ವಲ್ಪ ಲೈಟ್ ಆಗಿ ಬೆಡ್ ಮೇಲೆ ಹಾಕಿದ್ರಿ. ಬೆಡ್ ಮೇಲೆ ಹಾಕಿ. ಬೆಡ್ ಮೇಲೆ. ಇನ್ನೂ ಒಂದೊಂದು ಬಂದಿದೆ. ಏನ್ ಬಿಸಿಲು ಟೆಂಪರೇಚರ್ ಜಾಸ್ತಿ ಇದೆ. ಇದು ಕೊಟ್ಟಿದ್ದಕ್ಕೆ ಸ್ವಲ್ಪ ಹಿಂಗಿದೆ. ಇದು ಕೊಡ್ತಿರಾದ್ರೆ ಇನ್ ಹೆಂಗ್ ಹೇಳಿ. 21 ಡೇಸ್ ಆಗಿದೆ. ಬರೀ 21 ದಿವಸ? ಬರೀ 21 ದಿವಸ. ಫ್ಲವರ್ ಸೈಜ್ ನೋಡಿ, ಥಿಕ್ನೆಸ್ ಎಲ್ಲ ಚೆನ್ನಾಗಿ ಬಂದಿದೆ. ಬ್ರಾಂಚೆಸ್ ತುಂಬಾ ಮೇನ್ ಅದೇ ಬ್ರಾಂಚೆಸ್ ಜಾಸ್ತಿ ಹೋಗಿದೆ. ಬ್ರಾಂಚೆಸ್ ಚೆನ್ನಾಗಿ ಓಪನ್ ಆಗಿದಾವೆ. ಫ್ಲವರಿಂಗ್ ಚೆನ್ನಾಗಿ ಸೆಟ್ ಆಗ್ತಿದೆ. ನಾವು ಫಸ್ಟ್ ಇವಾಗ ಹೆಂಗ್ ಮಾಡಿದ್ರಿ ಸರ್? ಒನ್ ಡ್ರೆಂಚ್ ಮಾಡಿ 200 ಲೀಟರ್ಗೆ ಡ್ರೆಂಚ್ ಮಾಡಿಸಿರೋದು. MC1 200 ಲೀಟರ್ ಡ್ರೆಂಚ್ ಮಾಡಿ. 200 ಲೀಟರ್ ಡ್ರೆಂಚ್ ಮಾಡಿರೋದು. ಎಷ್ಟು ಎಕರೆಗೆ ಯೂಸ್ ಮಾಡಿದ್ರಿ ಸರ್? ನಾವು 3 ಎಕರೆ ಯೂಸ್ ಮಾಡಿದ್ರಿ. 3 ಎಕರೆಗೆ 3 ಕ್ಯಾನ್ ಯೂಸ್ 3 ಕ್ಯಾನ್ ಯೂಸ್ ಮಾಡಿದ್ರಿ. ರಿಸಲ್ಟ್ ಮತ್ತೆ ಚೆನ್ನಾಗಿದೆ. ಈ ಟೆಂಪರೇಚರ್ ಅಲ್ಲಿ ಇದು ಕೊಟ್ಟಿದೆ ಚೆನ್ನಾಗಿ, ಸ್ವಲ್ಪ ಕೂಲ್ ಕೊಡುತ್ತೆ. ಆಮೇಲೆ ರೂಟ್ಸ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಶೂಟ್ಸ್ ಚೆನ್ನಾಗಿ ಹೊಡೆದಿದೆ. ಮೈನು ಏನ್ 38 ಇದೆ ಟೆಂಪರೇಚರ್. 38 39 ಇದೆ. ಸೋಲಲ್ಲಿ ನೀರ್ ಬಿಡ್ತಾ ಇದ್ರಿ. MC1 ಬಿಟ್ಮೇಲೆ ಚೆನ್ನಾಗಿದೆ ರಿಸಲ್ಟ್. ಮತ್ತೆ ರೈತರಿಗೆ ಲಾಸ್ಟ್ ಏನ್ ಹೇಳ್ತೀರಾ? ಈಗ 1 2 3 4 ಅಂತ ಮಾಡಿದೀವಲ್ಲ, ನೀವು ಇನ್ನ 2 ಬಿಟ್ಟಿಲ್ಲ? ಇನ್ನ 2 ಬಿಟ್ಟಿಲ್ಲ ನಾವು. 1 ಬಿಟ್ಟಿದ್ದಕ್ಕೆ ಹಿಂಗಿದೆ. ಇನ್ 2 3 ಬಿಟ್ರೆ ಇನ್ನ ಚೆನ್ನಾಗಿ ಲಾಕ್ಸ್ ಎಲ್ಲ ಓಪನ್ ಆಗುತ್ತೆ. ಫುಲ್ ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. 2 ಆದ್ಮೇಲೆ ಡಿಸೀಸ್ ಕಂಟ್ರೋಲ್ ಆಗುತ್ತೆ. ಪ್ಲಸ್ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ. ಪ್ಲಸ್ 3 ಹೋದ್ಮೇಲೆ ಫ್ಲವರಿಂಗ್ ಇನ್ನೂ ಸೈಜ್ ಜಾಸ್ತಿ ಬರುತ್ತೆ. ಹೌದಾ? ಮತ್ತೆ 4 ಹೋದ್ರೆ ಈಲ್ಡ್ ಕಾಯಿ ಸೈಜ್ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಗ್ರೀನಿಶ್ ಅಲ್ಲಿ ಇಟ್ಕೊಳುತ್ತೆ. ಇದು ಫಸ್ಟ್ ಯೂಸ್ ಮಾಡಿದ್ರೆ ಫಸ್ಟ್ ಅಲ್ಲಿ ಹೆಂಗ್ ಇದ್ ಮಾಡಿದ್ರೆ ಲಾಸ್ಟ್ ತನಕ ಹಂಗೆ ಇರುತ್ತೆ ಗಿಡ. ಲಾಸ್ಟ್ ಗಿಡದಲ್ಲೇ ಇರುತ್ತೆ. ಲಾಸ್ಟ್ ಯಾವ ತರ ಹೊಡೆದ್ರೆ ಲಾಸ್ಟ್ ತನಕ ಇರುತ್ತೆ ಪವರ್. ಇದು ಕ್ಯಾನ್ಸ್ ಅಷ್ಟೇ, 4 ಕ್ಯಾನ್ಸ್ ಲಾಸ್ಟ್ ತನಕ ಕ್ರಾಪ್ ಮುಗಿಯೋ ತನಕ ಅದ್ರಲ್ಲೇ ಇರುತ್ತೆ. ದಯವಿಟ್ಟು ಎಲ್ಲ ರೈತರು ಯೂಸ್ ಮಾಡಿ. MC1 ಅಂತ ಗಿಡ ಸಾಯೋದಿಲ್ಲ. ಮೈನು ತುಂಬಾ ಡೆವಲಪ್ಮೆಂಟ್ ಚೆನ್ನಾಗಿದೆ. ವಿತಿನ್ 3-4 ಡೇಸ್ ಅಲ್ಲಿ ರಿಸಲ್ಟ್ ಚೆನ್ನಾಗಿದೆ. ಒನ್ಸ್ ಯೂಸ್ ಮಾಡಿದ್ರೆ ನೀವು 100% ಮತ್ತೆ 2 ಬಂದೇ ಬರ್ತೀರಾ. 3 ಯೂಸ್ ಮಾಡ್ತೀರಾ. 4 ಅಂತೂ ಯೂಸ್ ಮಾಡೇ ಮಾಡ್ತೀರಾ. ಕಡಿಮೆ ಖರ್ಚಲ್ಲಿ ಒಂದು ಮೂಟೆಗೆ ಹಾಕೋ ಗೊಬ್ಬರನ, ಒಂದು ಮೂಟೆಗೆ ಹಾಕೋ ವೆಚ್ಚನ ಕ್ಯಾನ್ಸ್ ಮೇಲೆ ಹಾಕಿ ಒಂದ್ಸರಿ ನೋಡಿ. ಥ್ಯಾಂಕ್ ಯು ಲಿಯಾನ್ ಫರ್ಟಿಲೈಸರ್ಸ್. ಥ್ಯಾಂಕ್ ಯು.